ಬೆಂಗಳೂರು ನಗರ ಜಿಲ್ಲೆಗೆ ಕೊನೆ ಪೊಲೀಸ್ ಸ್ಟೇಷನ್ ಸೋಲ್ದನಹಳ್ಳಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ರಿ. ನಿಮ್ದೇ ಕೊನೆ ಪ್ರಶ್ನೆ ಹಾಗಾದ್ರೆ. ಹೌದು ಸರ್. ನಾವು ಇನ್ನೊಂದು ಪ್ರಶ್ನೆ ಇದೆ ಸರ್. ಅದು ಏನೂ ಇಲ್ಲ. ಯಾಕೆ ಅಂದ್ರೆ ನೆಕ್ಸ್ಟ್ ಟೈಮ್ ಸಭೆ ಮಾಡ್ಬೇಕಾದ್ರೆ ನಮ್ದು ಹಳ್ಳಿಗಾಡುಗಳು ಜಾಸ್ತಿ ಇರೋದ್ರಿಂದ ನೀವು ಮುಂದೆ ಬಂದ್ಬಿಡಿ. ನೆಕ್ಸ್ಟ್ ಟೈಮ್ ಸಭೆ ಮಾಡಿದ್ರೆ ಟೋಕನ್ ಸಿಸ್ಟಮ್ ಕೊಟ್ಟಿದ್ರೆ ನಾನು ಟೋಕನ್ ಇಕ್ಕಟ್ಟು ಹಾಗೆ ಸುಮ್ಮನೆ ಕೂತಿದ್ದೀವಿ. ದಯಮಾಡಿ ನೆಕ್ಸ್ಟ್ ಆ ಕಡೆಯಿಂದ ಅವಕಾಶ ಕೊಡಿ ಅಂತ ಒಂದು ಮನವಿ ಮಾಡ್ತೀನಿ. ಇದನ್ನ ಸೂಕ್ಷ್ಮವಾಗಿ ದಯವಿಟ್ಟು ತಾವುಗಳು ಪರಿಶೀಲಿಸಬೇಕು ಮತ್ತೆ ಗಣನೆಗೆ ತಗೊಬೇಕು. ಸೋಲದೇವನಹಳ್ಳಿ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ಸುಸಜ್ಜಿತವಾದ SHO ಅಲ್ಲಿ ಹಾಕಬೇಕಾಗಿದೆ. ಅಂದ್ರೆ ಸ್ಟೇಷನ್ ಅಲ್ಲಿ ಏನು ದೂರು ಕೊಡಕ್ ಬರ್ತಾರೆ ಅವ್ರನ್ನ ದೂರು ಕೊಡೋಂತವ್ರು ನೋವಲ್ ಬಂದಿರ್ತಾರೆ, ಅವ್ರಿಗೆ ಸಮಾಧಾನ ಮಾಡಿ ಅವರ ನೋವೇನಿದೆ ಅಂತ ಹೇಳಿ ಅವ್ರ ಹತ್ರ ರೈಟಿಂಗ್ ಅಲ್ಲಿ ತಗೊಂಡು ಅವ್ರು NCR ಮಾಡ್ತಾರೋ, ಪಿಟಿಷನ್ ಮಾಡ್ತಾರೋ, FIR ಮಾಡ್ತಾರೋ, ಸಮಾಧಾನ ಮಾಡುವಂತ ಕೆಲಸ ಮಾಡಬೇಕು. ಅದು ಮಾಡ್ದಿರ ಗಂಟೆಗಟ್ಟಲೆ ಕಾಯಿಸುವಂತ ಕೆಲಸ ಒಂದ್ ನಡೀತಾ ಇದೆ. ಎರಡನೇದಾಗಿ ಹೇಳದ್ ಬೇಡ ಮತ್ತೆ ಬರೋದೇ ಹೇಳಿ. ಯಾಕೆ ಅಂದ್ರೆ ನೋಡಿ, ಈಗ ನಾವು ಬರೋದಿಲ್ಲ ಸ್ಟೇಷನ್ ಮೀಟಿಂಗ್ ಗಳಲ್ಲಿ ಇಷ್ಟೇ ಹೇಳೋದು. ನೀವು ಸುಮ್ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಂಡ್ಬಿಡ್ಬೇಕು. ಆಯ್ತಪ್ಪ, ಈಗ ಹೇಳಿ ಅಂತ ಹೇಳಿ. ಅಲ್ಲ, ನಮ್ಮ ಲಾಸ್ಟ್ ಸ್ಟೇಷನ್ ಸ್ವಾಮಿ, ಅದಕ್ಕೆ ಹೇಳಿ. ನಿಮ್ಗಲ್ಲ ಅವ್ರು ಹೇಳಿದ್ದು, ಹೇಳ್ರಿ. ಕಂಟಿನ್ಯೂ ಮಾಡಿ ಪ್ಲೀಸ್. ಕಂಟಿನ್ಯೂ ಮಾಡಿ. ಮತ್ತೆ ಇನ್ನೊಂದೇನಾಗಿದೆ ಅಂದ್ರೆ, ಈಗ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಹೊಸದಾಗಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಗಿದೆ. ಅದು ಸೋಲದೇವನಹಳ್ಳಿ ಸ್ಟೇಷನ್ ಒಳಗಡೆನೆ ಇರೋದ್ರಿಂದ, ಸ್ಟೇಷನ್ ಈಗಾಗಲೇ ಸೋಲದೇವನಹಳ್ಳಿ ಚಿಕ್ಕದಾಗಿರೋದ್ರಿಂದ ಎರಡು ಕಂಬೈಂಡ್ ಆಗಿ ಅಲ್ಲಿ ಅದು ತಾತ್ಕಾಲಿಕ ಮಾತ್ರ. ಹೌದು ಸರ್. ಅದನ್ನ ತುರ್ತಾಗಿ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಈ 1 ಅವರ್ ಸುಮಾರು ಒಂದು 15 ತಿಂಗಳಿಂದ DCP ಮೇಡಮ್ ಅವರು ನಮ್ಮ ಜೊತೆ ಎಲ್ಲ ಊರೆಲ್ಲ ನಡ್ಕೊಂಡು ಓಡಾಡಿ ಜಾಗಗಳು ನೋಡಿದೀವಿ. ಈಗಾಗಲೇ ತುರ್ತಾಗಿ ಚಿಕ್ಕಬಳ್ಳಾಪುರಕ್ಕೆ ಕೆಲವು ಬಾಡಿಗೆಗೆ ತಗೊಂಡು ಅಲ್ಲೊಂದು ಮಾಡಿದ್ದಾರೆ, ಬಾಡಿಗೆಗೆ ತಗೊಂಡು ಮಾಡಿಲ್ಲ, ಮಾಡಬೇಕು ಅಂತ ಹೇಳಿ ಒಂದು ಮನವಿ ಮಾಡ್ಕೊಂತೀವಿ. ಆಮೇಲೆ 8ನೇ ಮೈಲಿ ಸರ್ಕಲ್ ಇಂದ ಹಿಡಿದು ಚಿಕ್ಕಬಳ್ಳಾಪುರದವರೆಗೂ ಸೆಂಟ್ರಲ್ಲಿ ಬಾಗಲಗುಂಟೆದ ಡಿಮಾರ್ಟ್ ಅಂತ ಒಂದಾಗಿದೆ. ಡಿಮಾರ್ಟ್ ಹತ್ರ ಈ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಏನೋ ನಿಮ್ದೇ ಮಲಗಾಕ್ ಆಗ್ತಾ ಇಲ್ಲ, ಆ ತರ ಸಮಸ್ಯೆ ಇದೆ. ಮನೆ DCP ಮೇಡಮ್ ಅವ್ರಿಗೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ಗೂ ಸಹ ನಾನು ಕೊಟ್ಟಿದ್ದೀನಿ. ಏನು ನಾಯ್ಸ್ ಪೊಲ್ಯೂಷನ್ ಏನು ಅಲ್ಲ ಸರ್, ಇದು ಟ್ರಾಫಿಕ್ ಅಂದ್ರೆ ಫುಲ್ ರೋಡ್ ಜಾಮ್ ಮಾಡ್ತಾರೆ. ನೋ ಪಾರ್ಕಿಂಗ್ ಬೋರ್ಡ್ ಇದೆ. ನೋ ಪಾರ್ಕಿಂಗ್ ಬೋರ್ಡ್ ಇದ್ರೂ ಸಹ ಅಲ್ಲೇ ನಿಲ್ಸ್ಕೊಂಡಿರ್ತಾರೆ. ನಮ್ಮ ಸಿಬ್ಬಂದಿ ಅಲ್ಲೇ ನಿಂತಿರ್ತಾರೆ. ವಿತ್ ಫೋಟೋ ಸಮೇತ ನಾನು ಹಾಕಿದ್ದೀನಿ. ಆಯ್ತು, ಅಟೆಂಡ್ ಮಾಡಿಸ್ತೀವಿ. ಫೋಟೋ ಸಮೇತ ಹಾಕಿದ್ದೀನಿ. ಅದನ್ನ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಸಬ್ ಬಾಡಿಗೆ ಅಂದ್ರೆ ಏನಂದ್ರೆ, ಈಗ ನನ್ನ ಅಂಗಡಿ ಇರುತ್ತೆ, ಅಂಗಡಿ ಮುಂದೆ ಒಬ್ಬ ಯಾರೋ ಬಜ್ಜಿ ಹಾಕೋನೋ ಗೋಬಿ ಮಂಚೂರಿ ಹಾಕೋನೋ ಸಬ್ ಬಾಡಿಗೆ ತಗೊಂಡು ಆ ರೋಡ್ ನ ಜಾಮ್ ಮಾಡ್ತಾರೆ. ಸುಮಾರು 8ನೇ ಮೈಲಿ ಸರ್ಕಲ್ ಇಂದ ಚಿಕ್ಕಸಂದ್ರ ಅವ್ರಿಗೂ 50 ಆಟೋಗಳಲ್ಲಿ ತರಕಾರಿ, ಹಣ್ಣು ಹಂಪಲು ಮಾರೋರು ಇರ್ತಾರೆ. ಮತ್ತೆ ಒಂದು 60ರಿಂದ 70 ಹೋಟ್ಲುಗಳಿದೆ. ದಯಮಾಡಿ ಇದನ್ನ ಸಂಜೆ ಟೈಮ್ ಕಂಟ್ರೋಲ್ ಮಾಡಬೇಕು ಅಂತೇಳಿ ಸಹ ನಾನು ಮನವಿ ಮಾಡ್ಕೊಂತೀನಿ. ಓಕೆ, ಲೋಕೇಶ್ವರ್ ಅವರಿಂದ 2 ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.